ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ABC ಜ್ಯೂಸ್ನ ಮಾಡ್ತಾ ಇದ್ದೀನಿ. ಆ್ಯಪಲ್ಲು, ಬೀಟ್ರೋಟು, ಕ್ಯಾರೆಟ್ ಜ್ಯೂಸು. ಇದಕ್ಕೆ ನಾನು ಒಂದು ಬೀಟ್ರೋಟು, ಒಂದು ಆ್ಯಪಲ್ಲು, ಹಾಗೆಯೇ 2 ಕ್ಯಾರೆಟ್ನ ತೊಗೊಂಡಿದ್ದೀನಿ. 1 ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ. ನಾನು ಇದನ್ನು ಈ ರೀತಿ ಕಟ್ ಮಾಡಿ ಸಣ್ಣಕ್ಕೆ ಫಸ್ಟಿಗೆ ಜ್ಯೂಸ್ನ ಮಾಡಿಕೊಂಡು ಸೋಸ್ಕೊಳ್ತೀವಿ. ಆನಂತರ ಮಕ್ಳಿಗೆ ಕೊಡಬೇಕಾದ್ರೆ ಇದಕ್ಕೆ ನಾನು ಸಕ್ಕರೆ ಮತ್ತು ಬೇಕಿದ್ದಲ್ಲಿ ನಿಂಬೆಹಣ್ಣಿನ ರಸನ ಹಾಕ್ಕೋಬೋದು. ನಾನಿಲ್ಲಿ ನಿಂಬೆಹಣ್ಣು ರಸ ಹಾಕ್ತಾಯಿಲ್ಲ. ಇವಾಗ ನಾನು ಇದನ್ನು ಕಟ್ ಮಾಡಿಕೊಂಡು ಜೊತೆಗೆ ಶುಂಠಿ ಜೊತೆಗೆ ಒಂದು ಸ್ವಲ್ಪ ಕಪ್ಪುಪ್ಪು ಸೇರಿಸ್ಕೊಳ್ತಿದ್ದೀನಿ. ಕಪ್ಪುಪ್ಪು ಬೇಕಂದರೆ ಹಾಕ್ಕೋಬೋದು. ನಾನಿಲ್ಲಿ 5 ಪದಾರ್ಥನ ಹಾಕ್ಕೊಂಡು ರುಬ್ಬಿ ಜ್ಯೂಸನ್ನ ತೆಗಿತೀನಿ. 1 ಲೋಟ ನೀರನ್ನ ಸೇರಿಸ್ಕೊಂಡು ರುಬ್ಕೊಳ್ತಿದ್ದೀನಿ. ಈ ರೀತಿ ತಗೊಂಡು ಆನಂತರ ನಾವು ರುಬ್ಕೊಂಡಿದ್ದ ನಂತರ ಜ್ಯೂಸನ್ನ ಸೋಸೋದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಸೋಸ್ಕೊಳ್ತೀನಿ. ಮತ್ತು ಉಳಿದಂತಹದನ್ನ ಮತ್ತೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇನ್ನೊಂದು ಸಾರಿ ನಾನು ಜ್ಯೂಸರ್ಗೆ ಹಾಕ್ಕೊಂಡು ಇನ್ನೊಂದು ಅರ್ಧ ಲೋಟ ನೀರನ್ನ ಸೇರಿಸಿ ರುಬ್ಬಿ ಹಾಕ್ಕೊಳ್ತೀನಿ. ಆನಂತರ ಮತ್ತೆ ಸೋಸ್ಕೊಳ್ತಿದ್ದೀನಿ. ಇನ್ನೊಂದು ಸಾರಿ ಮಾಡುವಾಗ ಇದಕ್ಕೆ ಅದಕ್ಕೆ ನಾನು ಸೋಸ್ಕೊಂಡ ನಂತರ ಉಳಿದಿದ್ದಂಥ ಪದಾರ್ಥಕ್ಕೆ ನಾನು ಸಕ್ಕರೆನ ಹಾಕ್ಕೊಳ್ತೀನಿ. ಇಲ್ಲಿ ನಿಂಬೆಹಣ್ಣು ನಾನು ಹಾಕ್ಕೊಂಡಿಲ್ಲ. ನಿಂಬೆಹಣ್ಣು ಹಾಕಿದ್ರೂ ರುಚಿ ಚೆನ್ನಾಗಿರುತ್ತೆ. ಇದನ್ನು ಡೈಲಿ ತೊಗೊಳ್ಳೋದ್ರಿಂದ, ಪ್ರತಿದಿನ ತೊಗೊಳ್ಳೋದ್ರಿಂದ ತೂಕನ ಇಳಿಸ್ಕೋಬೋದು. ಹಾಗೆಯೇ ಇದನ್ನು ಕುಡಿಯೋದ್ರಿಂದ ಮುಖದ ಕಾಂತಿ ಹೆಚ್ಚಾಗುತ್ತೆ. ಹಾಗೆ ಮೋಷನ್ ಏನಾದರೂ ಕರೆಕ್ಟಾಗಿ ಹೋಗೋದಿಲ್ಲ ಅಂತಂದರೆ ಇದನ್ನು ಕುಡಿಯೋದ್ರಿಂದ ಮೋಷನು ಕರೆಕ್ಟಾಗಿ ಆಗುತ್ತೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದಂತಹ ಜ್ಯೂಸು. ವಾರಕ್ಕೆ ಒಮ್ಮೆ ಆದ್ರೂ ಕುಡಿಬೇಕು. ಆರೋಗ್ಯಕ್ಕೆ ಒಳ್ಳೆಯದಾದಂಥದ್ದು. ಮಕ್ಕಳು ಇದಕ್ಕೆ ಸಕ್ಕರೆ ಸೇರಿಸಿ ಕೊಡೋದ್ರಿಂದ ಕುಡಿತಾರೆ. ನೋಡಿ, ಮೊದಲಿಗೆ ನಾನು ಸಕ್ಕರೆ ಹಾಕ್ತೆ ಮಾಡ್ಕೊಂಡಿದ್ದೀನಿ. ಆನಂತರ ಅದೇ ಮಿಕ್ಸರ್ ಉಳಿದಿರೋ ಅಂತಹ ಪದಾರ್ಥಕ್ಕೆ ಸಕ್ಕರೆನ ಹಾಕಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಜ್ಯೂಸನ್ನ ರುಬ್ಕೊಳ್ತೀನಿ. ಇನ್ನೊಂದು 2 ರೌಂಡ್ ರುಬ್ಬಿ ಸೋಸ್ಕೊಳ್ತೀನಿ. ಇವಾಗ ನೀವು ಇದನ್ನು ಉಳಿದಿರೋದನ್ನು ಅಡುಗೆಗೂ ಬಳಸ್ಕೋಬೋದು. ಈ ರೀತಿ ಮಾಡ್ಕೊಂಡಿದ್ದೀನಿ. ಇದು ಸಕ್ಕರೆ ಹಾಕ್ಕೊಟ್ರೆ ಮಕ್ಕಳು ಕುಡಿತಾರೆ, ಹಾಗೆ ಕೊಟ್ಟರೆ ಕುಡಿಯೋದಿಲ್ಲ. ಹಾಗಾಗಿ ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಇದನ್ನು ನೀವು ಅಡುಗೆಯಲ್ಲಿ ಉಳಿದಿರೋ ಅಂತಹ ತರಿಯಾಗಿರೋದೇನು ಉಳಿದಿದೆ ಅದನ್ನು ಅಡುಗೆಗೆ ಬಳಸ್ಕೋಬೋದು. ಸ್ನೇಹಿತರೆ, ಒಮ್ಮೆ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ಆರೋಗ್ಯಕ್ಕೆ ಒಳ್ಳೆಯದಾದಂಥದ್ದು. ಧನ್ಯವಾದಗಳು.